ಸೊ ನೀವು ತೊಗೊಂಡಿರೋದು LG 9 kg ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು. ಓಕೆನಾ. ಸೊ ಇಲ್ಲಿ ಡ್ರಮ್ಮಲ್ಲಿ ಮುಕ್ಕಾಲು ಭಾಗದವರೆಗೂ ಬಟ್ಟೆ ಹಾಕಬೇಕು. ಸೊ 9 kg ಮಿಷಿನ್ ಅಂದರೆ ಆಲ್ಮೋಸ್ಟ್ ನೀವು ಒಂದು 7 kgವರೆಗೂ ಬಟ್ಟೆ ವಾಶ್ ಮಾಡ್ಬೋದು. ಸೊ 9 kg ಅಂದರೆ ಆ ಡ್ರಮ್ ಸೈಜ್ 9 kg. ಬಟ್ ವಾಷಿಂಗು ನಾವು ಮ್ಯಾಕ್ಸಿಮಮ್ 7 kgವರೆಗೂ ಅಷ್ಟೇ ವಾಶ್ ಮಾಡೋಕ್ಕಾಗೋದು. ಓಕೆನಾ. ಸೊ ಬಟ್ಟೆ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಕಾಯಿನ್ನು, ಪಿನ್ನು, ಆ ಥರದ್ದು ಏನೇ ಇದ್ದರೂ ಎಲ್ಲದನ್ನು ತೆಗೆದು ಚೆಕ್ ಮಾಡ್ಕೊಂಡು ಹಾಕಬೇಕು. ಮತ್ತು ರಬ್ಬರ್ ಮೇಲೆ ಬಟ್ಟೆ ಯಾವುದು ಉಳಿಬಾರ್ದು, ಎಲ್ಲ ರಬ್ಬರಿಂದ ಒಳಗಡೆ ಇರಬೇಕು ಬಟ್ಟೆ. ಓಕೆನಾ. ಸೊ ಬಟ್ಟೆ ಹಾಕಿ ಈ ಥರ ಪುಷ್ ಮಾಡಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಡಿಟರ್ಜೆಂಟು, ನೀವು ಲಿಕ್ವಿಡ್ಡು ಪೌಡ್ರು ಏನು ಹಾಕ್ತೀರಾ ಅದನ್ನು ಇಲ್ಲಿ ಹಾಕಬೇಕು. ಕಂಫರ್ಟು, ನೀಲಿ, ಡೆಟಾಯಿಲ್ ಆ ಥರದ್ದು ಹಾಕೋದಾದರೆ ಇಲ್ಲಿ ಹಾಕಬೇಕು. ಇಲ್ಲಿ ಚಿಕ್ಕದೊಂದು ಚೇಂಬರ್ ಇರುತ್ತೆ, ಇದು ಪ್ರೀ ವಾಶ್ ಅಂತ. ಓಕೆನಾ. ಪ್ರೀ ವಾಶ್ ಅಂದರೆ ಅಡಿಷ್ನಲ್ ಆಗಿ ವಾಶ್ ಬೇಕು ಅಂದರೆ 2 ಸಲ ವಾಶ್ ಬೇಕು, ಗಲೀಜು ಜಾಸ್ತಿ ಇತ್ತು ಅಂದರೆ ಆ ಟೈಮಲ್ಲಿ ಇಲ್ಲಿ ಹಾಕ್ಕೊಬೋದು. ಓಕೆನಾ. ಸೊ ಪೌಡ್ರ್ ಹಾಕಿ ಕಂಫರ್ಟ್ ಹಾಕಿ ಕ್ಲೋಸ್ ಮಾಡಿದ್ಮೇಲೆ ಇದು ಆನು ಆಫು ಬಟನು. ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಮತ್ತು ಇದನ್ನೇ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಆನ್ ಮಾಡಿದ್ಮೇಲೆ ಲೈಟ್ ಹೀಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದನ್ನು ಹೀಗೆ ಹೇಗೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಸೊ ಲೈಟ್ ಎಲ್ಲಿ ನಿಂತಿರುತ್ತೆ ಆ ಫಂಕ್ಷನ್ ಸೆಲೆಕ್ಟ್ ಆಗಿದೆ ಅಂತ. ಕಾಟನ್, ಬರೀ ಕಾಟನ್ ಬಟ್ಟೆಗಳಿಗೆ. ಕಾಟನ್ ಪ್ಲಸ್ ಅಂದರೆ ಕಾಟನ್ ಬ್ರಷೀಟು, ಸ್ಕ್ರೀನು, ಆ ಥರ ಕಾಟನ್ದೇ ದೊಡ್ಡ ಬಟ್ಟೆ ಇದ್ದರೆ. ನೆಕ್ಸ್ಟ್ ಬಂದರೆ ಮಿಕ್ಸು, ಎಲ್ಲ ಥರದ ಬಟ್ಟೆಗಳು ಮಿಕ್ಸು. ಈಸಿ ಕೇರ್, ಸ್ಯಾರಿ, ಸಿಲ್ಕು ಬಟ್ಟೆಗಳಿರುತ್ತಲ್ಲ ಆ ಥರದ ಬಟ್ಟೆಗಳು ಇಲ್ಲಿ ಹಾಕ್ಕೊಬೋದು. ಸೈಲೆಂಟ್ ವಾಶ್ ಅಂದರೆ ರಾತ್ರಿ ಹೊತ್ತು ಯೂಸ್ ಮಾಡೋದಕ್ಕೆ ಮಿಕ್ಸ್ ಫಂಕ್ಷನ್. ಸೊ ಅಂದರೆ ಮಿಕ್ಸಲ್ಲಿ ಏನಿದೆ ಸೇಮ್ ಫಂಕ್ಷನ್ ಇರುತ್ತೆ, ಬಟ್ ಸ್ವಲ್ಪ ಸೌಂಡ್ ಕಮ್ಮಿ ಬರುತ್ತೆ ರಾತ್ರಿ ಹೊತ್ತು ಯೂಸ್ ಮಾಡೋದಕ್ಕೆ. ಅದು ಬಿಟ್ಟರೆ ನೆಕ್ಸ್ಟು ಅಲರ್ಜಿ ಕೇರ್, ಯಾರಾದರೂ ಪೇಷಂಟ್ ಇದ್ದರೆ ಅವ್ರ ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಬೇಬಿ ಕೇರು. ಬೇಬಿ ಕೇರ್ ಅಂದರೆ ನಿಮಗೆ ಸಣ್ಣ ಮಕ್ಕಳು ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ. ಇದು ಸ್ಟೀಮ್ ಸೈಕಲ್ ಅಂತ ಹೇಳ್ಕೊಟ್ಟಿದ್ದಾರೆ ಈ ಮಿಷಿನಲ್ಲಿ. ಸ್ಟೀಮ್ ಸೈಕಲ್ ಅಂದರೆ ಇದೆರಡರಲ್ಲಿ ಮಾತ್ರ ಸ್ಟೀಮ್ ಸೈಕಲ್ ವರ್ಕ್ ಆಗುತ್ತೆ. ಸೊ ಮತ್ತೆ ಹೀಗೆ ರೊಟೇಟ್ ಮಾಡಿದ್ರೆ ಈ ಕಡೆ ಬಂದರೆ ಡೆಲಿಕೇಟ್ ಎಂಬ್ರಾಯ್ಡಿಂಗ್ ವರ್ಕ್ ಇರೋಂಥ ಬಟ್ಟೆಗಳಿಗೆ, ಹ್ಯಾಂಡ್ ಉಲನ್ ಬಟ್ಟೆಗಳಿಗೆ, ಸ್ಪೋರ್ಟ್ಸ್ ವೇರು, ಈ ನೈಟ್ ಪ್ಯಾಂಟು, ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟು, ಆ ಥರದ್ದೆಲ್ಲ ಜರ್ಕಿನ್ ಎಲ್ಲ ಇರುತ್ತಲ್ಲ ಅದನ್ನ ಇಲ್ಲಿ ಹಾಕ್ಬೋದು. ಕ್ವಿಕ್ 30 ಅಂದರೆ 1 ಟೈಮ್ ಯೂಸ್ ಮಾಡಿರೋ ಬಟ್ಟೆ. ಅಂದರೆ ಇಲ್ಲಿ ಅರ್ಧ ಗಂಟೆಗೆ ವಾಶ್ ಆಗೋದ್ರಿಂದ ನಿಮಗೆ ಜಾಸ್ತಿ ವಾಷಿಂಗ್ ಕ್ವಾಲಿಟಿ ಬರೋಲ್ಲ. 1 ಟೈಮ್ ಯೂಸ್ ಮಾಡ್ತಿರ್ತೀವಿ, ಗಲೀಜೇನು ಇರೋಲ್ಲ, ಬರೀ ಬೆವರು ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ, ಆ ಥರದ್ದನ್ನು ಇಲ್ಲಿ ವಾಶ್ ಮಾಡ್ಕೊಬೋದು. ಡುಯೆಟು, ಬ್ರಷೀಟು, ಮ್ಯಾಟು, ಕರ್ಟನು, ಬೆಡ್ ಸ್ಪ್ರೆಡು ಆ ಥರದ್ದೆಲ್ಲ ಇಲ್ಲಿ ವಾಶ್ ಮಾಡ್ಬೋದು. ಟಬ್ ಕ್ಲೀನ್, ಸೊ ಮಿಷಿನ್ ಕ್ಲೀನಿಂಗ್ ಪರ್ಪಸ್ಗೆ ಟಬ್ ಕ್ಲೀನಿಂಗ್ ಪೌಡರ್ ಬರುತ್ತೆ. ಸೊ ಆ ಟಬ್ ಕ್ಲೀನ್ ಪೌಡರ್ನ ಈ ಜಾಗದಲ್ಲಿ ಆ್ಯಡ್ ಮಾಡಬೇಕು. ಸೊ ಪ್ರತಿ 30 ಸಲ ಬಟ್ಟೆ ಒಗ್ದಿದ್ದೀರಾ ಅಂದರೆ 1 ಸಲ ಟಬ್ ಕ್ಲೀನ್ ಪೌಡ್ರ್ ಹಾಕಿ ಕ್ಲೀನ್ ಮಾಡಬೇಕು. ಇಲ್ಲಿ ಟಬ್ ಕ್ಲೀನ್ ಪೌಡ್ರ್ ಹಾಕಬೇಕು. ಸೊ ಅದಾದಮೇಲೆ ಈ ಫಂಕ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಪೂರ್ತಿ ಸೈಕಲ್ ಎಂಡ್ ಆದಮೇಲೆ ಬಾಟಮಲ್ಲಿ ನಮಗೊಂದು ಕ್ಯಾಪ್ ಬರುತ್ತೆ, ಡ್ರೈನ್ ಪ್ಲಗ್ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಕಾಯಿನ್ ಕಲೆಕ್ಟರ್ ಅಂತ ಹೇಳ್ತೀವಿ, ಕಾಯಿನ್ ಫಿಲ್ಟ್ರ್. ಸೊ ಅಲ್ಲಿ ಏನೇ ಗಲೀಜಿದ್ರು ಬಂದು ನಿಂತಿರುತ್ತೆ ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಬೇಕು. ತೋರಿಸ್ತೀನಿ ಅದನ್ನು. ನೆಕ್ಸ್ಟ್ ಬಂದರೆ ಡೌನ್ಲೋಡ್ ಸೈಕಲ್. ಇದು ನಮಗೆ 2 ಥರ ಯೂಸ್ ಆಗುತ್ತೆ. ಒಂದು ರಿನ್ಸ್ ಆ್ಯಂಡ್ ಸ್ಪಿನ್ ಆಗುತ್ತೆ, ಅಂದರೆ ಹೊರಗಡೆ ಒಗ್ದಿರೋ ಬಟ್ಟೆನ ಇಲ್ಲಿ ಹಾಕಿ ಜಾಲಿಸಿ ಹಿಂಡ್ಬೋದು. ಸೊ ಇನ್ನೊಂದು ಬಂದು ಡೌನ್ಲೋಡ್ ಸೈಕಲಲ್ಲಿ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಫಂಕ್ಷನ್ಗಳನ್ನ ಡೌನ್ಲೋಡ್ ಮಾಡ್ಕೊಬೋದು. LG ಥಿಂಕ್ಯೂ ಅಂತ ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಮನೇಲಿರುವಂಥ ವೈಫೈ ರೋಟ್ರಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಸೊ ನೀವು ಟಿವಿಗೆ ಹೇಗೆ ರಿಮೋಟ್ ಯೂಸ್ ಮಾಡ್ತೀರಾ ಅದೇ ಥರ ನಿಮ್ಮ ವಾಷಿಂಗ್ ಮಿಷಿನ್ಗೂ ಕೂಡ ರಿಮೋಟ್ ಥರ ಮೊಬೈಲ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ. ನಿಮ್ಗೆ ಯಾವ್ದು ಬೇಕು ಫಂಕ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಿಕ್ಸ್ ಸೆಲೆಕ್ಟ್ ಮಾಡಿದ್ದೀನಿ, ಸ್ಟಾರ್ಟ್. ಸೊ ಒಂದ್ಸಲಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಡೋರ್ ಲಾಕ್ ಆಗುತ್ತೆ, ಲಾಕ್ ಆದಮೇಲೆ ಸೆನ್ಸ್ ಆಗುತ್ತೆ. ಸೊ ಬಟ್ಟೆ ಎಷ್ಟಿದೆ ಅಂತ ಅದು ಸೆನ್ಸ್ ಆಗುತ್ತೆ. ಬಟ್ಟೆ ಡಿಪೆಂಡ್ ಅಪಾನ್ ಅದು ನೀರು ಮತ್ತು ಟೈಮಿಂಗ್ಸ್ನ ತೊಗೊಳುತ್ತೆ. ಸೊ ಓಕೆನಾ. ಇದಿಷ್ಟು ಮೈನ್ ಫಂಕ್ಷನ್ ಆಯಿತು. ಸೊ ಅಡಿಷ್ನಲ್ ಫಂಕ್ಷನ್ ಇದೆ ಈ ಕಡೆ. ಸೊ ನಿಮಗಿಲ್ಲಿ ಇಂಟೆನ್ಸಿವು, ರಿನ್ಸು, ಪ್ರೀ ವಾಶು, ಡಿಲೇ ಎಂಡ್ ಈ ಥರ ಅಡಿಷ್ನಲ್ ಆಪ್ಷನ್ ಇದೆ. ಇಂಟೆನ್ಸಿವ್ ಅಂದರೆ ಆಯಿಲ್ ಜಿಡ್ ಆ ಥರ ಗಲೀಜಿತ್ತು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ರಿನ್ಸ್ ಸ್ವಲ್ಪ ಸೋಪ್ ನೀರೆಲ್ಲ ಜಾಸ್ತಿ ಇತ್ತು, ನೊರೆ ಜಾಸ್ತಿ ಇತ್ತು ಅಂದರೆ 2 ಸಲ ಜಾಲಿಸ್ಕೋತೀರಾ ಅಂದರೆ ಇದು ಯೂಸ್ ಆಗುತ್ತೆ. ಪ್ರೀ ವಾಶ್ ನಾನು ಆಗಲೇ ಹೇಳಿದ್ನಲ್ಲ. ಸೊ ಇಲ್ಲಿ ಚಿಕ್ಕ ಚೇಂಬರ್ ಇದೆ, ಇಲ್ಲಿ ಪೌಡ್ರ್ ಹಾಕಿದ್ರೆ ನೀವು ಪ್ರೀ ವಾಶ್ ಸೆಲೆಕ್ಟ್ ಮಾಡ್ಕೊಬೋದು. ಅವಾಗ ಏನಾಗುತ್ತೆ, ಫಸ್ಟು ಈ ಫಂಕ್ಷನ್ ರನ್ ಆಗುತ್ತೆ, ಅದಾದಮೇಲೆ ಈ ಫಂಕ್ಷನ್ ರನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಡಿಲೇ ಎಂಡ್. ಸೊ ಇನ್ ಕೇಸ್ ನೀವೇನಾದರೂ ಹೊರಗಡೆ ಹೋಗ್ತಿದ್ದೀರಾ, ಸೊ ಲೇಟಾಗಿ ಬರ್ತೀರಾ, ಇವಾಗಲೇ ಮಿಷಿನ್ ಆನ್ ಮಾಡಿ ಹೋಗ್ತೀರಾ ಅಂದರೆ ನೀವೇನು ಟೈಮಿಗೆ ಬರ್ತೀರಾ ಆ ಟೈಮ್ ಸೆಟ್ ಮಾಡಿದ್ರೆ ಆ ಟೈಮ್ಗಿನ್ನ ಮುಂಚೆ ಈ ಮಿಷಿನ್ ಫಂಕ್ಷನ್ಗೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಮುಂಚೆ ಸ್ಟಾರ್ಟ್ ಆಗಿ ನೀವು ಸೆಟ್ ಮಾಡಿರೋ ಟೈಮ್ಗೆ ಕರೆಕ್ಟಾಗಿ ಎಂಡ್ ಆಗುತ್ತೆ. ಸೊ ಟೆಂಪ್ರೇಚರ್ ಮತ್ತು ಸ್ಪಿನ್, ಸೊ ಬೈ ಡಿಫಾಲ್ಟು ಎಲ್ಲ ಫಂಕ್ಷನಲ್ಲೂ ಅದು ಸೆಟ್ ಆಗಿರುತ್ತೆ. ಓಕೆನಾ. ಸೊ ಇವನ್ ನೀವು ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ಹೀಗೆ
ಸೊ ಅದು ಇವಾಗ 40 ಇದೆ, 60 ಕೋಲ್ಡು 20 30 ಈ ಥರ ಚೇಂಜ್ ಮಾಡ್ಕೊಬೋದು. ಸ್ಪಿನ್ನು ಅಷ್ಟೇ, ಇವಾಗ 1400 ಇದೆ, ಅದನ್ನು ಕೂಡ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಕಸ್ಟಮೈಸ್ ಆಗಿ. ಸೊ ಮೋಸ್ಟ್ ಆಫ್ ದಿ ಟೈಮ್ ಅದು ಏನು ಸೆನ್ಸ್ ಆಗಿರುತ್ತೆ ಅದನ್ನೇ ಬಿಟ್ಟರೆ ಬೆಟರ್ ಆಗಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್. ಒಂದ್ಸಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಡೋರ್ ಲಾಕ್ ಆಗುತ್ತೆ, ಓಪನ್ ಆಗಲ್ಲ. ಸೊ ಇಲ್ಲಿ ಆ್ಯಡ್ ಐಟಮ್ ಅಂತ ಕೊಟ್ಟಿರ್ತಾರೆ. ಆ್ಯಡ್ ಐಟಮ್ ಅಂತ ಅಂದರೆ ಮಧ್ಯದಲ್ಲಿ ಬಟ್ಟೆ ಆ್ಯಡ್ ಮಾಡಬೇಕು, ಸೇರಿಸ್ಬೇಕು ಅಂದರೆ ಯೂಸ್ ಆಗುತ್ತೆ. ಸೊ ಜಸ್ಟ್ ಆ್ಯಡ್ ಐಟಮ್ ಕ್ಲಿಕ್ ಮಾಡಿದ್ರೆ ಫಂಕ್ಷನ್ ಏನಿದೆ ಎಲ್ಲಿಗೆ ಓಡ್ತಾ ಇರುತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡು ಡೋರ್ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆಗಿ ನೀವೇನಾದರೂ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ, ಎಲ್ಲಿಗೆ ನಿಂತಿರುತ್ತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಈ ಡೋರ್ ಓಪನ್ ಆಗೋ ಆಪ್ಷನ್ ಬಂದು ಈ ಲೈಟ್ ಆನಲ್ಲಿದ್ದರೆ ಮಾತ್ರ ನಿಮಗೆ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ವರ್ಕ್ ಆಗಲ್ಲ. ನೀರು ಫಿಲ್ ಆಗೋವರೆಗೂ, ನೀರು ಫಿಲ್ ಆದಮೇಲೆ ಈ ಐಟಮ್ ವರ್ಕ್ ಆಗಲ್ಲ. ಓಕೆನಾ, ಇದಿಷ್ಟು ಗೊತ್ತಾಯ್ತಲ್ಲ? ಅದೇ ತೊಗೊಳುತ್ತೆ ಫುಲ್ಲಿ ಆಟೋಮೆಟಿಕ್. ಮಿಷಿನ್ ಒಳಗಡೆ ಇಡಿಸೋ ಥರ ಇರಬೇಕು, ತುಂಬ ದೊಡ್ಡದಿದ್ದರೆ ಹಾಕೋಕ್ಕಾಗಲ್ಲ. ಸೊ ನಿಮ್ಮದು 9 kg ಮಿಷಿನು, 9 kg ಮಿಷಿನ್. ಸೊ ಪ್ರತಿ ಸಲ ಬಟ್ಟೆ ಒಗ್ದಾದ್ಮೇಲೆ ಇಲ್ಲಿ ಸ್ವಲ್ಪ ಸೋಪ್ ನೀರು ನಿಂತಿರುತ್ತೆ, ಇದನ್ನು ಒಂದು ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊಬೇಕು. ಓಕೆನಾ, ಪ್ರತಿ ಸಲ ನೀವು ಟಬ್ ಕ್ಲೀನಿಂಗ್ ಫಂಕ್ಷನ್ ಯೂಸ್ ಮಾಡ್ತೀರಾ, ಟಬ್ ಕ್ಲೀನಿಂಗ್ ಫಂಕ್ಷನ್ ಯೂಸ್ ಮಾಡಾದ್ಮೇಲೆ ಇಲ್ಲಿ ಬಾಟಮಲ್ಲಿ ಕ್ಯಾಪ್ ಇದೆ. ಸೊ ಇದನ್ನು ಡ್ರೈನ್ ಪ್ಲಗ್ ಅಂತ ಹೇಳ್ತೀವಿ, ಕಾಯಿನ್ ಕಲೆಕ್ಟರ್ ಅಂತಲೂ ಹೇಳ್ತೀವಿ. ಇದನ್ನು ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಹೀಗೆ ಹೊರಗಡೆ ಬರುತ್ತೆ. ಸೊ ಏನೇ ಗಲೀಜಿದ್ರು ಇದ್ರ ಜೊತೆಲಿ ಆಚೆ ಬರುತ್ತೆ. ಇದನ್ನು ತೆಗೆದು ಪ್ರತಿ ಸಲ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿ ಮತ್ತೆ ಹಾಗೆ ಇನ್ ಕೇಸ್ ನೀವು ಹಾಕಿರೋ ಬಟ್ಟೆಯಲ್ಲಿ ಕಾಯಿನು ಪಿನ್ನು ಆ ಥರದ್ದು ಏನಾದರೂ ಇತ್ತು, ಮಿಸ್ ಆಗಿತ್ತು ಅಂದರೆ ಅದೆಲ್ಲ ಬಂದು ಆ ಜಾಗದಲ್ಲಿ ಕಲೆಕ್ಟ್ ಆಗಿರುತ್ತೆ. ಓಕೆನಾ.